ನಾನು ಮೇಘನಾ ಲೋಕೇಶ್. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಶಾಂತಿಯುತ ಚುನಾವಣೆ ನಡೆಸುವ ಸಲುವಾಗಿ ಪೊಲೀಸ್ ಇಲಾಖೆ ತಾಲೂಕಿನ ಕೆಲವರನ್ನು ಗಡೀಪಾರು ಮಾಡಲು ನೋಟಿಸ್ ಜಾರಿ ಮಾಡಿರುವುದನ್ನು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದರು. ಹಿಂದೂಪರ ಸಂಘಟನೆಗಳ ಮುಖಂಡ ರಘು ಸಕಲೇಶ್ಪುರ ಹಾಗೂ ಕಾರ್ಯಕರ್ತ ಶಿವು ಎಂಬುವರ ಮೇಲೆ ಇಲಾಖೆ ಗಡೀಪಾರಿಗೆ ಆದೇಶ ನೋಟಿಸ್ ಜಾರಿ ಮಾಡಿರುವುದನ್ನು ಮರುಪರಿಶೀಲನೆ ಮಾಡುವಂತೆ ಹಿಂದೂಪರ ಸಂಘಟನೆಗಳ ಮುಖಂಡರು ಉಪಯುಕ್ತ ಅಧಿಕಾರಿ ಶ್ರುತಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ತಾಲೂಕು ವಿಎಚ್ಪಿ ಕಾರ್ಯದರ್ಶಿ ಮಂಜುನಾಥ್, ನಗರ ಠಾಣೆ ಮತ್ತು ಗ್ರಾಮಾಂತರ ಠಾಣೆಯಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರಾದ ರಘು ಸಕಲೇಶ್ಪುರ ಮತ್ತು ಶಿವು ಗಡೀಪಾರು ಮಾಡಲು ನೋಟಿಸ್ ನೀಡಿರುವುದು ಕಾನೂನು ಬಾಹಿರವಾಗಿದ್ದು ಗಡೀಪಾರು ಆದೇಶ ಮಾಡಬಾರದೆಂದು ಆಗ್ರಹಿಸಿದರು. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಕುರಿತು ನೋಡಿದಾಗ ನೋಟಿಸ್ ಜಾರಿ ಮಾಡಿದ ಹಿಂದೆ ಅಥವಾ ಮಾಡಿದ ನಂತರ ವ್ಯಕ್ತಿಗಳಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟವಾಗಿರಬೇಕು ಎಂದು ಉಲ್ಲೇಖವಾಗಿದ್ದು ಸರಿಯಾದ್ರೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅಂತ ಯಾವುದೇ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ. ಅದರ ಬದಲು ದೇಶ ಜಾಗೃತಿ ಮತ್ತು ಸಮಾಜದಲ್ಲಿ ಬಡವರ ಪರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಸಮಾಜಕ್ಕೆ ಕಾರ್ಯ ಮಾಡುತ್ತಿದ್ದಾರೆ. ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಗೋವುಗಳ ರಕ್ಷಣೆ ಹಾಗೂ ಹಿಂದೂ ಸಂಸ್ಕೃತಿಯ ಪ್ರತೀಕವಾದ ಹೆಣ್ಣು ಮಕ್ಕಳ ಸುರಕ್ಷತೆ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ನೀಡುವ ದೃಷ್ಟಿಯಿಂದ ಬಾಲ ಸಂಸ್ಕಾರ ವರ್ಗಗಳು ನಡೆಸಿಕೊಂಡು ಬರುತ್ತಿದ್ದಾರೆ. ಜೊತೆಗೆ ಸಮಾಜಘಾತುಕ ಶಕ್ತಿಗಳಾದ ನಕ್ಸಲರ ವಿರುದ್ಧ ಜನಜಾಗೃತಿ ಮತ್ತು ನಕ್ಸಲ್ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವ ಕಾರ್ಯದಲ್ಲಿ ತೊಡಗಿದ್ದು ಸರಿಯಷ್ಟೇ. ಜೊತೆಗೆ ಸರ್ಕಾರದ ವಿರುದ್ಧ ಇರುವ ನಕ್ಸಲರ ಮಾಹಿತಿ ಹಾಗೂ ಅವರ ಚಲನವಲನಗಳ ಮಾಹಿತಿ ನೀಡಬೇಕೆಂದು ಕಾರ್ಯಕರ್ತರಿಗೆ ಸಭೆ ಮಾಡಿ ತಿಳಿಸಿರುತ್ತಾರೆ. ಆದರೂ ಕೂಡ ಗೋವುಗಳ ರಕ್ಷಣೆ ಮತ್ತು ಗೋ ಸಂತತಿ ಉಳಿಸಲು ನಿರಂತರವಾದ ಹೋರಾಟ ಹಾಗೂ ಪ್ರಯತ್ನ ಮಾಡುತ್ತಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಸಹಿಸಿಕೊಳ್ಳಲು ಆಗದ ಕಾರಣ ತುಷ್ಟೀಕರಣ ಮಾಡುವ ದೃಷ್ಟಿಯಿಂದ ಹಿಂದೂ ಮುಖಂಡರನ್ನ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಗಡೀಪಾರು ನೋಟಿಸ್ ನೀಡಿ ವೈಧ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶಭಕ್ತರನ್ನ ಹಾಗೂ ಸಮಾಜಮುಖಿ ಕಾರ್ಯದಲ್ಲಿ ಗುರುತಿಸಿಕೊಂಡಿರುವ ಅಮಾಯಕರ ಮೇಲೆ ಗಡೀಪಾರು ಮಾಡಿ ಚುನಾವಣೆ ಸಮಯದಲ್ಲಿ ಶಾಂತಿ ಕಾಯ್ದುಕೊಂಡು ಅಜಾಗರೂಕತೆ ಸೃಷ್ಟಿಸಲು ಹೊರಟಿರುವ ರಾಜ್ಯ ಸರ್ಕಾರ ಹಿಂದೂ ಸಮಾಜ ಮತ್ತು ಹಿಂದೂ ಸಂಘಟನೆಗಳನ್ನ ದಮನ ಮಾಡುವ ಹುನ್ನಾರ ನಡೆಸುತ್ತಿದೆ ಎಂದು ಕಿಡಿಕಾರಿದರು. ಮಾನ್ಯ ನ್ಯಾಯಾಲಯ ಮಾಡಿರುವ ಆದೇಶವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಗಡೀಪಾರು ಆದೇಶ ರದ್ದುಪಡಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಜರಂಗ ದಳ ಸಹ ಸಂಯೋಜಕ ಎಂ ಕೌಶಿಕ್, ತಾಲೂಕು ಸಂಯೋಜಕ ಶ್ರೀಜಿತ್, ಪ್ರದೀಪ್ ವಿಜಿತ್, ಆಟೋ ಶೇಖರ್, ದುಷ್ಯಂತ್ ಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. 2024ರ ಲೋಕಸಭಾ ಚುನಾವಣೆಯ ನಿಮಿತ್ತ ಏನು ರಘುಜಿ ಹಾಗೂ ಶಿವು ಅಂತ ನಮ್ಮ ಕಾರ್ಯಕರ್ತ ಹಾಗೆ ನಮ್ಮ ಹಿಂದೂ ಮುಖಂಡಗಳನ್ನ ಏನು ಗಡೀಪಾರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ, ಅದನ್ನ ಬಜರಂಗ ದಳ ತೀವ್ರವಾಗಿ ಖಂಡಿಸ್ತದೆ. ನಾವು ಯಾವುದೇ ಕಾರಣಕ್ಕೂ ರಘುಜಿ ಆಗಿರ್ಬೋದು ಅಥವಾ ಶಿವು ಆಗಿರ್ಬೋದು ಅಥವಾ ನಮ್ಮ ಯಾವುದೇ ಕಾರ್ಯಕರ್ತರಾಗಿರ್ಬೋದು ಯಾವುದೇ ಸಮಾಜಘಾತುಕ ಕೆಲಸಗಳನ್ನ ಮಾಡೋದಿಲ್ಲ. ಸಮಾಜವನ್ನ ಹಿಂದೂ ಸಮಾಜವನ್ನ ಎಚ್ಚರಿಸುವಂತ ಕೆಲಸ ಮಾಡ್ತೇವೆ ಹಾಗೂ ಗೋವುಗಳ ರಕ್ಷಣೆ ಮಾಡ್ತೇವೆ. ಹಾಗೂ ನಮ್ಮ ಮೇಲೆ ಯಾವುದೇ ಕೇಸ್ ಬಿದ್ದಿದ್ರು ಕೂಡ ಅದೆಲ್ಲ ಸಮಾಜಕ್ಕೆ ಒಳ್ಳೇದಾಗುವಂತಹ ಕೆಲಸ ಮಾಡೋದಕ್ಕೆ ಹೋಗಿನೇ ಹೊರತು ಯಾವುದೇ ವೈಯಕ್ತಿಕ ಕಾರಣಗಳಿಗಾಗಿ ನಾವು ಕೇಸನ್ನು ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಸರ್ಕಾರ ಈ ಪ್ರಸ್ತಾವನೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು, ಮತ್ತೊಮ್ಮೆ ಪರಿಶೀಲಿಸಿ ತಮ್ಮ ಪ್ರಸ್ತಾವನೆಯನ್ನ ವಾಪಸ್ ಪಡಿಬೇಕು. ಹಾಗೆ ಈ ಸಮಾಜಕ್ಕೆ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ನಕ್ಸಲರಿಗೆ ಸಪೋರ್ಟ್ ಮಾಡುವಂತಹ ಮಲ್ಲನ್ ಮೆಹಬೂಬ್ ಆಗಿರ್ಬೋದು, ಹಾಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮುಫೀಜ್ ಆಗಿರ್ಬೋದು, ಅಂತವ್ರ ಮೇಲೆ ಕೇಸ್ಗಳಿದೆ, ಅಟ್ರಾಸಿಟಿ ಕೇಸ್ ಇದೆ ಹಾಗೂ ಅನೇಕ ಕೇಸ್ಗಳಿದೆ. ಆದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಯಾರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಅಂತಹ ವ್ಯಕ್ತಿಗಳನ್ನ ಗಡೀಪಾರು ಮಾಡದೆ ಕೇವಲ ಹಿಂದೂ ಮುಖಂಡರನ್ನ ಗಡೀಪಾರು ಮಾಡ್ತಾ ಇರೋದು ಒಂದು ಖಂಡನೀಯವಾಗಿದೆ. ದಯವಿಟ್ಟು ಅದನ್ನ ಎಸಿ ಮೇಡಮ್ ಆಗಿರ್ಬೋದು ಹಾಗೂ ಸರ್ಕಾರ ಆಗಿರ್ಬೋದು ಪರಿಶೀಲನೆ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೆ ಕಳೆದ 2023ರಲ್ಲಿ ಜೂನ್ ತಿಂಗಳಲ್ಲಿ ತನ್ನ ಒಬ್ಬ ರೈತನ ಎದುರಲ್ಲೇ ಒಂದು ಎಮ್ಮೆಯನ್ನು ಗುಂಡಿಕ್ಕಿ ಕೊಂಡಂತಹ ಅಕ್ರಮ ಶಸ್ತ್ರಾಸ್ತ್ರವನ್ನು ಹೊಂದಿದಂತಹ ಜಕ್ರಿ ಅನ್ನುವಂತಹ ವ್ಯಕ್ತಿಯನ್ನ ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತ ಸಮಾಜಘಾತಕರನ್ನ ಗಡೀಪಾರು ಮಾಡದೆ ಕೇವಲ ಒಂದು ವರ್ಗವನ್ನ ಓಲೈಕೆ ಮಾಡುವಂತಹ ಈ ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಬಜರಂಗ ದಳ ಹಾಗೂ ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತವೆ. ಹಾಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕದಾದ ಪ್ರತ್ಯುತ್ತರವನ್ನು ಹಿಂದೂ ಸಮಾಜ ಕೊಡುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.